ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಗಾಡಿ ರೆಡಿ ಆಯಿತು. ಅದೇ ಬಿಲ್ಡಿಂಗು ಹೋಗಿರೋದ್ರಿಂದ ಅದೊಂದು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅವರು ಬ್ರದರ್ ಅದನ್ನೇ ಹೇಳಿದ್ರು, ಟೈರು ಏರ್ ತುಂಬ ಕಮ್ಮಿ ಆಗೋಷ್ಟು ಇದು ಮಾಡಬೇಡಿ, ವೆಯ್ಟ್ ಮಾಡಬೇಡಿ, ಏರ್ ಹಾಕ್ಸ್ತಾ ಇರಿ ರೆಗ್ಯುಲರಾಗಿ ಅಂತ. ಬಟ್ ನಾನು ಅಷ್ಟೇನು ವೆಯ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಇದು ಯಾಕೆ ಹೇಗಾಯಿತು ಅಂತಲೂ ಗೊತ್ತಾಗಿಲ್ಲ. ಇದು ಫಸ್ಟ್ ಟೈಮ್ ಏನಲ್ಲ, ಬಟ್ ನನಗೆ ಈ ಟೈರ್ ಹಾಕಿದಾಗ್ಲಿಂದನೂ ಏನಾದರೂ ಒಂದು ಸಮಸ್ಯೆ ಆಗ್ತಾನೇ ಇದೆ. ಒಂದು ಟೈರ್ ಪಂಚರ್ ಆಗ್ತಿದೆ, ಇಲ್ಲ ಟೈರ್ ಏರ್ ಹೋಗ್ತಾ ಇದೆ, ಏರ್ ಲೀಕ್ ಆಗ್ತಾ ಇರೋದು, ಏನೋ ಒಂದು ಸಮಸ್ಯೆ ಆಗ್ತಾನೇ ಇದೆ, ಗೊತ್ತಿಲ್ಲ. ಇಲ್ಲಿಗೆ ಏನಕ್ಕಪ್ಪ ಸಿಗ್ನಲ್ ಹಾಕಿದ್ದಾರೆ? ರಿಕ್ವೈರ್ಮೆಂಟ್ ಇಲ್ದಿದ್ದಲ್ಲೆಲ್ಲ ಸಿಗ್ನಲ್ ಹಾಕಿಡೋದು ನಮ್ಮ ಗೌರ್ಮೆಂಟ್ ಆಗಿಬಿಟ್ಟಿದೆ ಈಗ. ಇಲ್ಲಿ ಕ್ರಾಸಿಂಗೇ ಇಲ್ಲ, ಆದರೂ ಸಿಗ್ನಲ್ ಹಾಕಿದ್ದಾರೆ, ಅಲ್ಲ ಸಿಗ್ನಲ್ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಇಲ್ಲಾದರೂ ಸಿಗ್ನಲ್ ಕೊಟ್ಟಿದ್ದಾರೆ ಒಂದು ಲೆಕ್ಕ ಆಗ್ತಿತ್ತು. ಅಲ್ಲಿ ರಿಕ್ವೈರ್ಮೆಂಟೇ ಇರಲಿಲ್ಲ. ಇವರು ಯೂಟರ್ನ್ ಹೋಗೋರು ಅಥವಾ ಮೇ ಬಿ ಯೂಟರ್ನ್ ಅನ್ಸುತ್ತೆ. ಯಾಕೋ ಹೆಂಗಲ್ಲೇನೋ ಮಿಸ್ ಆದಂಗೆ ಅನಿಸ್ತಾ ಇದೆ, ಬಟ್ ಗೊತ್ತಾಗ್ತಾ ಇಲ್ಲ. ಲೈಟಾಗಿ ಹೀಗಾಗಿದೆ ಅನಿಸುತ್ತೆ ಆ್ಯಂಗಲ್ಲು. ಈ ಸೈಡು ಸ್ವಲ್ಪ ಟಿಲ್ಟ್ ಆಗಿದೆ ಅನಿಸುತ್ತೆ ಅಲ್ವಾ? ಅದು ನಾನು ಸ್ಟ್ರ್ಯಾಪ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಸಮಸ್ಯೆ ಆಗತ್ತೆ. ಸಮ್ಟೈಮ್ಸ್ ಸ್ಟ್ರ್ಯಾಪ್ಸ್ ಲೂಸ್ ಆಗಿದ್ರೆ ಇದಾಗಿದ್ರೆ ಒಂದು ಸೈಡ್ ಆಗಿಬಿಡುತ್ತೆ. ಆ್ಯಂಡ್ ಇದು ಲಾಸ್ಟ್ ವಿಡಿಯೋದಲ್ಲಿ ಇದರದ್ದು ಬಗ್ಗೆ ಹೇಳಿದ್ನಲ್ಲ, R3 ಬಗ್ಗೆ. R3ಗೆ ಈಗ ಇನ್ನೊಂದು ಕಾಂಪಿಟೇಟರ್ ಇದೆ, ಏಪ್ರಿಲ್ RS 457. ತುಂಬ ಚೆನ್ನಾಗಿದೆ. R3 ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಪಾಯಿಂಟು ಕೂಡ 4,10,000 ಈಗ ಶೋರೂಮ್ ಇಟ್ಟಿರೋದು, ಅರೌಂಡ್ 5,10 ಹೋಗುತ್ತೆ. ಬಟ್ ಫೀಚರ್ಸು ಫುಲ್ಲಿ ಕಂಪ್ಲೀಟ್ಲಿ ಲೋಡೆಡ್ ವೆಹಿಕಲ್ ಅದು. ಈಗಿನ್ನೂ ಟೆಸ್ಟಿಂಗ್ ಕೊಟ್ಟಿದ್ದಾರೆ, ಎಲ್ಲ ಯೂಟ್ಯೂಬರ್ಸ್ಗೆ ಎಲ್ಲ ಕೊಟ್ಟಿದ್ದಾರೆ ಟ್ರ್ಯಾಕಲ್ಲಿ. ಇನ್ನು ಸ್ವಲ್ಪ ಟೈಮಲ್ಲಿ ಆನ್ ರೋಡಲ್ಲೂ ಕೊಡ್ಬೋದು. ಬೆಟರ್ ಆಪ್ಷನ್ ಇದೆ. ಬಟ್ ಏನಂದರೆ ಸರ್ವಿಸ್ ಸೆಂಟರ್ಸ್ದು ಸ್ವಲ್ಪ ಎಲ್ಲ ಕಡೆನೂ ಅವೈಲೇಬಲ್ ಇಲ್ಲ, ಅದು ಇಶ್ಯೂ ಅಷ್ಟೇ. ಹಾಗೆ ನೋಡಿದ್ರೆ R3 ಎಲ್ಲ ಕಡೆನೂ ಸರ್ವಿಸ್ ಮಾಡೋದು ಡೌಟ್ ಇದೆ ಅನಿಸುತ್ತೆ. ಮೇ ಬಿ Yamaha ಶೋರೂಮ್ಗಳಲ್ಲಿ ಮಾತ್ರ ಮಾಡ್ತಾನೆ ಅನಿಸುತ್ತೆ. ಕಂಪೇರಿಟಿವ್ಲಿ R3ಗಿಂತ ಏಪ್ರಿಲ್ RS 457 ತುಂಬ ಚೆನ್ನಾಗಿದೆ. ಆ್ಯಂಡ್ R3 ಮೀರಿಸಿ ಪವರು 47 BHP ಅನಿಸುತ್ತೆ. R3 46 ಅನ್ಸುತ್ತೆ ಮೇ ಬಿ. R3ಗಿಂತ ಪವರ್ ಜಾಸ್ತಿ ಇದೆ. ನಾನು ಆನ್ ಪೇಪರ್ಸ್ ನೋಡಿಲ್ಲ, ಸರಿಯಾಗಿ ನೆನಪಿಲ್ಲ. ಬಟ್ R3ಗಿಂತ ಪವರ್ ಜಾಸ್ತಿ ಇದೆ ಇದರಲ್ಲಿ, RS 457ಅಲ್ಲಿ. ಸೊ ಹಾಗಾಗಿ ಅದನ್ನು ಅದೊಂದು ಆಪ್ಷನ್ ಆಗಿ ಇಟ್ಕೊಬೋದು ಒಂದು ವೇಳೆ R3 ಪರ್ಚೇಸ್ ಮಾಡೋರಿದ್ರೆ. ಅವೆಲ್ಲ RS 457 ಎಲ್ಲ ಪರ್ಚೇಸ್ ಮಾಡೋ ಮೂಮೆಂಟಲ್ಲಿ ಇಲ್ಲ ಇವಾಗ. ನೋಡುವ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಬಟ್ ನಾನು ಹೋದರೂ R3ಗಂತೂ ಹೋಗಲ್ಲ. ಒಂದು ವೇಳೆ ಹೋದರೆ ಮೇ ಬಿ
RC 390 300 cc ಹೋದರೆ RC 390 ಆರ್ ಆಲ್ಮೋಸ್ಟ್ KTM 390 ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ಅದಕ್ಕಿಂತ ನಿಂಜಾ 300. ಆ್ಯಕ್ಚುಲಿ ನನಗೆ ನಿಂಜಾ 300ಗಿಂತ 400 ಇಷ್ಟ. ಬಟ್ 400 ಅದು ಸಿಕ್ಕಾಪಟ್ಟೆ ಪ್ರೈಸು ಹೆವಿ ಇದೆ. ಆ್ಯಂಡ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲೂ ನಮ್ಗೆ ಅಷ್ಟು ಗಾಡಿಗಳು ಸಿಗೋಲ್ಲ 400 ನಿಂಜಾ. ಆನ್ ರೋಡ್ ಪ್ರೈಸೇ ಅದು 6 lakh ಎಬೋವ್ ಆಗುತ್ತೆ. ಸೊ ಹಾಗಾಗಿ ಅದು ಪರ್ಚೇಸ್ ಮಾಡೋರು ತುಂಬ ಜನ ಕಮ್ಮಿ ಇದ್ದಾರೆ. ನಾವು ಯೂಸ್ಡ್ ಮಾರ್ಕೆಟಲ್ಲಿ ಹೋಗ್ತೀವಿ ಅಂದ್ರೇ ನಿಂಜಾ 400ಗೆ ನಮಗೆ ಆಲ್ಮೋಸ್ಟು ಎಬೋವ್ 4.5 ಮೇಲೆ ಆಗುತ್ತೆ, 4.5 lakhs ಮೇಲೆ ಆಗುತ್ತೆ. ಮೇಲೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ AR ಹೋದರೆ ಅದರದ್ದು ಒಂದು ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ಟ್ರ್ಯಾಕಲ್ಲೇ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಟ್ರ್ಯಾಕ್ ಅಂದರೆ ಇದಲ್ಲ, MMRTR ಕಾರಿ ಮೋಟರ್ ವೇ ಇವೆಲ್ಲ ಅಲ್ಲ. ಇಲ್ಲೇ ಬ್ಯಾಂಗ್ಳೂರಲ್ಲಿ ಅರುಣಾಯಿ ಗ್ರಿಡ್ ಅಂತ ಇದೆ, ಇದ್ರ ಹತ್ರ ಮೇ ಬಿ ಸರ್ಜಾಪುರ್ ನಿಯರಲ್ಲಿ. ಇದು ಗೋ ಕಾರ್ಟಿಂಗ್ ಟ್ರ್ಯಾಕು. ಅದರಲ್ಲೇ ರೇಸಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಜಸ್ಟು. ಇಟ್ಸ್ ನಾಟ್ ಇದು ಅಪಾಚೆ ಓನರ್ಸಿಗೆ ಮಾತ್ರ ಇದು ಇರೋದು, TVS ಕಡೆಯಿಂದ. ಅದು ಬಿಟ್ಟು TVS ಅವ್ರದ್ದೇ ಈವನ್ ರೇಸಿಂಗ್ ಅಕಾಡೆಮಿ ಇದೆ, ಎಲ್ಲರಿಗೂ ಗೊತ್ತಿರೋದು. ಅದರಲ್ಲೂ ಇದು ಮಾಡ್ತಾರೆ, ಅದರಲ್ಲೂ ರೇಸಿಂಗ್ ಟ್ರೈನಿಂಗ್ ಕೊಡ್ತಾರೆ. ಲೆವೆಲ್ 1 ಲೆವೆಲ್ 2 ಸರ್ಟಿಫಿಕೇಷನ್ ಕೂಡ ಮಾಡಿಸ್ಕೊಬೋದು. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು.